ನಾನು ನೀವು ಫೋನ್ ಮಾಡಿದ್ರೆ ನನಗೆ ಝೊಮ್ಯಾಟೊ ಈಗ ನೆಕ್ಸ್ಟ್ ನಾನು ಫ್ರೆಂಡ್ಸ್ ಈಗ ನಮ್ಮ ಮಮ್ಮಿಗೆ ಆರಾಮಿಲ್ರಿ ಅವ್ರು ಮಕ್ಕೊಂಬಿಟ್ಟಾರಿ ಆಡಕತ್ತಾರಿ. ಹಾಯ್ ಫ್ರೆಂಡ್ಸ್, ನಾನು ಕೆಲಸದಿಂದ ಈಗ ಬಂದೆ ರೀ ಅಂಗಡಿಯಿಂದ. ಅವರು ಮಕ್ಕೊಂಬಿಟ್ಟು ಅವ್ರು ಫೋನು ಮಾಡಿಲ್ಲ, ಏನಿಲ್ಲ. ನಾನು ಎಲ್ಲ ಅಡುಗೆ ಮಾಡಿರ್ಬೇಕಂತ ಮಾಡೀನಿ. ಈಗ 8:30 ಆಗ್ಯದ, ಈಗ ಬಂದೇನಿ ರೀ. ನಾನು ಬಂದು ನೋಡಿದೆ, ಏನೂ ಮಾಡಿದ್ದಿಲ್ಲ, ಸುಮ್ಮನೆ ಮಕ್ಕೊಂಬಿಟ್ಟಾರೆ. ಫುಲ್ ಜ್ವರ ಬಂದ್ಬಿಟ್ಟದ ಅವ್ರಿಗೆ, ನೆಗಡಿ ಕೆಮ್ಮ. ಹಂಗಾಗಿ ಡಿನ್ನರ್ ನಾನೇ ಪ್ರಿಪೇರ್ ಮಾಡಾಕತ್ತೀನಿ ರೀ. ಈ ಡಿನ್ನರ್ದಾಗ ಏನು ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ ರೀ ಸರ್ ಫ್ರೆಂಡ್ಸ್. ಎಲ್ಲ ಈಗ ಫಸ್ಟ್ ಉಳ್ಳಾಗಡ್ಡಿ ಎಲ್ಲ ಹೆಚ್ಕೊಳಕತ್ತೀನಿ, ಟಮಾಟೆ ಎಲ್ಲ ಇದು ಮಾಡ್ಕೊಂಡು ಏನು ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ. ನಾವು ಮುಂಜಾನೆಯಿಂದ ಏನು ಊಟ ಮಾಡಿ ನಾಷ್ಟ ಮಾಡಿ ಕೂತಿದ್ವಿ ನಾವು. ಫ್ರೆಂಡ್ಸ್, ನಾವು ಮುಂಜಾನೆದಿಂದ ಏನೂ ತಿಂದಿಲ್ಲ, ನಾಷ್ಟ ಮಾಡಿ ಕುಂತೀವಿ. ಪಪ್ಪ ಮಾಡಕತ್ತಾರ. ಏನು ಮಾಡಕತ್ತೀರಿ ಪಪ್ಪ? ಏನು ನೋಡಿ ತೋರಿಸ್ತೇನೆ ಈಗತ್ತ. ಈಗ ಮೊದಲು ಅವನೇನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಏನು ಮಾಡಾಕತ್ತೀನಿ ಅಂತ ತೋರಿಸ್ತೇನೆ. ನೀವು ಬೇಕ್ರಿಂದ ಏನು ತಗೊಂಬಂದು ತಿಂದ್ರಣ್ಣ? ಬೇಕ್ರಿಂದ ಏನು ತಗೊಂಬಂದು ತಿಂದ್ರಿ? ಇಲ್ಲ ಭಯ್ಯ, ಅದು ಬಿಸ್ಕೆಟ್ ತಗೊಂಡ್ಬಂದಿದ್ದೆ, ಅದು ಚಾ ಕುಡಿದು ಸುಮ್ ಕುಂತೀವಿ ನಾವು. ಬಿಸ್ಕೆಟ್ ಚಾ ಅಷ್ಟೇ ತಿಂದಿರಿ ಮಧ್ಯಾಹ್ನ? ಇದು ಮತ್ತೆ ನನಗೆ ಫೋನ್ ಮಾಡ್ಬೇಕಿಲ್ಲ? ಹಿಡಾರ ಇಲ್ಲಿ ಬಿಡೋರ ಅಲ್ಲಿ ಇಡ್ತಾರ ಆಫೀಸ್ನಾಗ. ಸುಮ್ಮನೆ ಯಾಕೆ ಇದು ಕಾಲ್ ಮಾಡ್ಬೇಕಂತ ಹೇಳ್ಯಾರ, ಇದಕ್ಕೆ ಕಾಲ್ ಮಾಡಿಲ್ಲ. ನಾನು ಫೋನ್ ಮಾಡಿದ್ರೆ ಝೊಮ್ಯಾಟೊದಿಂದ ಆರ್ಡರ್ ಮಾಡ್ತಿದ್ದೆ, ಮನೆಗೆ ಬಂದ್ಬಿಡ್ತಿತ್ತು ಏನಾದರೂ ಊಟ. ಹಂಗೆ ಮುಂಜಾನೆ ಹಂಗೆ ಕೂತಿರಲ್ಲ. ನಾವು ಸುಮ್ ಕುಂತು ಬಿಟ್ಟಿದ್ದು. ಅದು ಮಮ್ಮಿಗೆ ಸುಸ್ತಾಗಿತ್ತಲ್ಲ, ಎಲ್ಲ ಪೂರ ಇದು ಕಸ ಇದು ಮಾಡಿ ಸುಮ್ ಕುಂತೀವಿ. ಕ್ಲೀನ್ ಮಾಡಿ ನಾವೇ ಕ್ಲೀನ್ ಮಾಡಿ. ಅವ ಬೆಡ್ರೂಮ್ ಕ್ಲೀನ್ ಮಾಡ್ಯಾನ, ನಾ ಹಾಲ್ ಕ್ಲೀನ್ ಮಾಡಿ. ಬೆಡ್ರೂಮ್ ಹಾಲ್ ಕ್ಲೀನ್ ಮಾಡ್ಯಾನ? ನೋಡಿ ಫ್ರೆಂಡ್ಸ್, ಎಲ್ಲ ಮನೆ ಕೆಲಸ ಹುಡುಗರೇ ಮಾಡ್ಯಾರ ಇವತ್ತು. ನನಗೆ ಅವ್ರು ಕಾಲು ಮಾಡಿಲ್ಲ. ಕಾಲ್ ಮಾಡಿದ್ರೆ ನಾನು ಝೊಮ್ಯಾಟೊದಿಂದ ಏನಾದರೂ ತರಿಸ್ಕೊಡ್ತಿದ್ದೆ ಅವ್ರಿಗೆ. ಕಾಲ್ ಮಾಡಿಲ್ಲ, ಏನಿಲ್ಲ, ಹಂಗೆ ಇದು ಮಾಡ್ಕೊಂಬಿಟ್ಟಾರ. ಮುಂಜಾನೆಯಿಂದ ಏನು ಊಟ ಮಾಡಿಲ್ಲ. ಅಷ್ಟಮ ಚಿತ್ರಾನ್ನ ಮಾಡಿದ್ದೆ ಮುಂಜಾನೆ. ಚಿತ್ರಾನ್ನ ಊಟ ಮಾಡಿ, ನಾನು ಚಿತ್ರಾನ್ನ ಊಟ ಮಾಡಬೇಕಿದ್ದೆ. ನಾನು ಮಧ್ಯಾಹ್ನ ಏನು ಊಟ ಮಾಡಲ್ಲ ಅಲ್ಲಿ, ಯಾಕಂದರೆ ಸರಿಗೆ ಹೊರಗಿಂದ ತಿಂಡಿ ಸರಿಗೆ ಸಿಗಲ್ಲ ಅಂತ ಹೇಳಿ ನಾನು ಏನು ಊಟ ಮಾಡಲ್ಲ. ಈಗ ನಾ ಕೆಲಸದಿಂದ ಬಂದೆ, ನೋಡ್ತೀನಿ ಏನು ಮಾಡಿದಿಲ್ಲ, ಸುಮಾರು ಮಕ್ಕೊಂಬಿಟ್ಟಾರ. ಹುಡುಗರು ಬಂದು ಹೊಟ್ಟೆ ಹೆಸರಾಗ್ಯದ ಪಪ್ಪ ಅಂತಂದರು. ಈಗ ಮತ್ತೆ ಅಲ್ಲಿ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾನೇ ಪ್ರಿಪೇರ್ ಮಾಡಾಕತ್ತೀನಿ ರೀ. ಇದು ನಾನು ತವಾ ಎಗ್ ಫ್ರೈ ಮಾಡಾಕತ್ತೀನಿ ರೀ. ತವಾ ಎಗ್ ಫ್ರೈ ಮಾಡಾಕತ್ತೀನಿ. ಈಗ ನೋಡ್ರಿ, ಅಲ್ಲಿ ತೋರ್ಸಲ್ಲಿ ಅನ್ನ ಇದು ಮಾಡಿ ಇಟ್ಟೀನಿ ರೀ. ಈಗ ಅನ್ನ ಪ್ರಿಪೇರ್ ಮಾಡೀನಿ ರೀ. ಅನ್ನ ಎಲ್ಲ ಕುಕ್ ಆಗ್ಯದ. ರೊಟ್ಟಿ ತೊಗೊಂಬಂದೆ, ಚಪಾತಿ ಹೊರಗಿಂದ. ಈಗ ಎಗ್ ತವಾ ಫ್ರೈ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಟಮಾಟಿ ಕಟ್ ಮಾಡಕತ್ತೀವಿ ನೋಡಿ ಫ್ರೆಂಡ್ಸ್. ಈಗ 7-8 ಆನಿಯನ್ ಕಟ್ ಮಾಡೀನಿ ರೀ. ಈಗ ಟಮಾಟಿ ಒಂದು 5-6 ಕಟ್ ಮಾಡ್ತೀನಿ. ಭಾಳ ಟೇಸ್ಟಿ ಹಾಕೋದಿಲ್ಲ ಇವತ್ತು ಎಗ್ ತವಾ ಫ್ರೈ. ಹೆಂಗೆ ಮಾಡ್ತೀನಿ ನೋಡ್ರಿ. ನಾ ಈಗ ನೋಡ್ರಿ ಫ್ರೆಂಡ್ಸ್, ಎಲ್ಲ ನಮ್ಮ ಪಪ್ಪ ಕಟ್ ಮಾಡಿ ಇಟ್ಟಾರಿ. ಇದು ನೋಡ್ರಿ ಫ್ರೆಂಡ್ಸ್, ಇದು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ, ಇದು ಎಗ್ ರೀ. ಈಗ ಯಾವ ಥರ ಮಾಡ್ತಾರೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಎಗ್ ತವಾ ಫ್ರೈಗೋಸ್ಕರ ನಾನು ತವಾ ಯೂಸ್ ಮಾಡ್ತಿದ್ದೆ, ಅಂದರೆ ಹಂಚು. ರೊಟ್ಟಿ ಮಾಡ್ತಾರಲ್ಲ, ಹಂಚು ಯೂಸ್ ಮಾಡ್ತಿದ್ದೆ. ಆದರೆ ಇದು ಸಾರು ಏನಿಲ್ಲ ಊಟದ ಜೊತೆ ಮಾಡಲಿಕ್ಕೆ, ದಾಲ್ ಇಲ್ಲ, ಏನಿಲ್ಲ. ಇದು ಹಾಕಿ ಮಾಡಿದರೆ ಜಾಸ್ತಿ ಹಾಕದ ಕೆಳಗೆ ಬೀಳ್ತದೆ ಅಂತೇಳಿ ನಾನು ದೊಡ್ಡ ಪಾತ್ರೆ ತೊಗೊಂಡಿನಿ. ನೋಡಕತ್ತೀರಿ ನೀವು. ಇದರಲ್ಲಿ ಇದೇ ತವಾ ಅಂತ ತಿಳ್ಕೊರಿ, ಯಾಕಂದ್ರೆ ಹಂಚಿನ ಮ್ಯಾಗ ಮಾಡಿದ್ರೆ ಸೂಪರ್ ಟೇಸ್ಟ್ ಆಗ್ತದೆ. ನೀವೇನು 1-2 ಎಗ್ಗಿಂದು ಮಾಡ್ತಿದ್ರೆ ಹಂಚಿನ ಮ್ಯಾಗ ಮಾಡ್ಕೊಂಡು ಇದು ಮಾಡ್ಕೊರಿ. ನಾ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕಂದ್ರೆ ಹಂಚು ಭಾಳ ಸಣ್ಣದಿದೆ ತವಾ.
ಅದಕ್ಕೆ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ಅನ್ನ ಮಾಡಿದ್ದೀನಿ ನಾನು. ಅನ್ನ ಮತ್ತು ರೊಟ್ಟಿ, ಅನ್ನ ಮತ್ತು ಚಪಾತಿ ಇದೆ. ಮತ್ತು ಇದು ಈಗ ಎಗ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಎಗ್ ತವಾ ಫ್ರೈ ಇದು ಹಳಸಾಗಲ್ಲ, ಅಂದರೆ ಅದರಲ್ಲಿ ಸೇರುವ ಇರಲ್ಲ. ಅದಕ್ಕೋಸ್ಕರ ನಾ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆನೂ ಬರೋಬ್ಬರಿ ಆಗಬೇಕು ಮತ್ತು ಅನ್ನದ ಜೊತೆನೂ ಬರೋಬ್ಬರಿ ಆಗ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಿರಿ ಫ್ರೆಂಡ್ಸ್, ಈಗ ಫಸ್ಟ್ ನಾನು ಎಣ್ಣೆ ತಗೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ತೀನಿ. ಒಂದು ಉಳ್ಳಾಗಡ್ಡಿದು ಒಂದು ಪೀಸ್ ಹಾಕಿದ್ದೀನಿ. ಬಿಸಿಯಾಗಿದೆ ಎಣ್ಣೆ. ಈಗೇನು ಮಾಡ್ತೀನಿ ನಾನು, ಉಳ್ಳಾಗಡ್ಡಿ ಆನಿಯನ್ ಇದರಲ್ಲಿ ಹಾಕ್ತೀನಿ. ಎಗ್ ತವಾ ಫ್ರೈಲಿ ಏನು ರಾಕೆಟ್ ಸೈನ್ಸ್ ಅಂತೂ ಏನೂ ಇಲ್ಲ, ಬರೀ ಸಿಂಪಲ್ ಆಗಿದೆ ಅದು. ಇದು ಉಳ್ಳಾಗಡ್ಡಿ, ಟೊಮ್ಯಾಟೊ, ಎಗ್ ಮತ್ತು ಅರಿಶಿಣ, ಉಪ್ಪು ಅಷ್ಟು ಇದು ಮಾಡಿಬಿಟ್ರೆ ಎಗ್ ತವಾ ಫ್ರೈ ಗೊತ್ತಾನ. ನಾನು ಇದು ಫ್ರೈ ಮಾಡ್ಕೊತೀನಿ. ನಾನು ಎಗ್ ತವಾ ಫ್ರೈ ಮಾಡಿದ್ದೀನಿ ನೋಡ್ಕೊ. ಈಗ ಮೊಹಮ್ಮದ್ ಬಂದ ನೋಡ್ರಿ. ಸ್ವಲ್ಪ ಈಗ ಉಳ್ಳಾಗಡ್ಡಿ ಆನಿಯನ್ ಫ್ರೈ ಆಗ್ಯದ. ಈಗ ನಾನು ಟೊಮ್ಯಾಟೊ ಹಾಕೊಳಕತ್ತೀನಿ ನೋಡ್ರಿ. ಈಗ ಟೊಮ್ಯಾಟೊ ಎಲ್ಲ ಮ್ಯಾಶ್ ಆಗುತ್ತಾನ ನಾನು ಕುಕ್ ಮಾಡ್ತೀನಿ. ಫುಲ್ ಎಲ್ಲ ಕುಕ್ ಆಗುತ್ತಾನ ಟೊಮ್ಯಾಟೊ ಕುಕ್ ಮಾಡ್ತೀನಿ ನಾನು. ಇದು ನಾನು 6 ಎಗ್ಸ್ದು ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ಯಾಕಂದರೆ ಅನ್ನದಲ್ಲಿ ಮತ್ತು ಚಪಾತಿಯಲ್ಲಿ ತಿನ್ನಲಿಕ್ಕೆ ಇದು ಒಂದೇ ಇದೆ. ತಿಳಿ ಸಾರು ಏನೂ ಇಲ್ಲ ತಿನ್ನಲಿಕ್ಕೆ ಅನ್ನದಾಗ. ಅದಕ್ಕಾಗಿ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ಉಪ್ಪು ಹಾಕೊಂಡ್ಬಿಡ್ತೀನಿ, ಸ್ವಲ್ಪ ಜಲ್ದಿ ಕುಕ್ ಆಗ್ತಾವ ಟೊಮ್ಯಾಟೊ. ಟೊಮ್ಯಾಟೊ ಜಲ್ದಿ ಇದು ಆಗ್ಲಿಕ್ಕೆ ಅಂತ ಹೇಳಿ. ಯಾಕಂದರೆ ನಾನು ಅವ್ರು ಇರ್ತಾರ ಶೂಟ್ ಮಾಡಲಿಕ್ಕೆ, ಅವ್ರು ಏನಾದ್ರು ತಪ್ಪಿದ್ರೆ ಹೇಳ್ತಿರ್ತಾರೆ ನನಗೆ. ಯಾಕಂದ್ರೆ ನಾನು ಕನ್ನಡದಲ್ಲಿ ಮಾತಾಡಿ ಸರಿ ಇದು ಆಗ್ತಾ ಇಲ್ಲ. ಅದು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬೇಕು. ಏನಾದರೂ ನಾನು ತಪ್ಪು ಕುಕ್ ಮಾಡ್ತಿದ್ರೆ ಅದನ್ನು ಸ್ವಲ್ಪ ಕಮೆಂಟ್ನಲ್ಲಿ ಹೇಳ್ರಿ ಫ್ರೆಂಡ್ರೆ, ಕುಕ್ ಆಗ್ತಾ ಇದ್ದಾವ. ನಾನು ಕುಕ್ ಮಾಡ್ಕೊಂತೀನಿ ಟೊಮ್ಯಾಟೊ. ಒಂದು ಎಲ್ಲ ಮ್ಯಾಶ್ ಆಗಿದ್ದಾವೆ ಟೊಮ್ಯಾಟೊ. ಈ ಥರ ಮಾಡಬೇಕು. ಈ ಥರ ಮಾಡಿದರೆ ಅದು ಟೊಮ್ಯಾಟೊ ಸ್ಟ್ರಕ್ಚರ್ ಅದಲ್ಲ ಇದರಲ್ಲಿ ಎಗ್ಗಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಭಾಳ ರುಚಿಯಾಗಿ ಇದು ಕೊಡ್ತದೆ, ಭಾಳ ಟೇಸ್ಟಿ ಆಗ್ತದೆ ರೀ ಟೊಮ್ಯಾಟೊ ಈ ಥರ ಮಾಡ್ಕೊಂಡ್ರೆ. ಈಗ ನೆಕ್ಸ್ಟ್ ನಾನು ಅರಿಶಿಣ ಹಾಕ್ಕೊತೀನಿ ರೀ. 1 ಸ್ಪೂನು, ಒಂದು ಅರ್ಧ ಸ್ಪೂನು, 1 ಸ್ಪೂನು ಅಲ್ಲ. ಅರ್ಧ ಸ್ಪೂನ್ ಇದು ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಏನಂತಾರೆ ಧನಿಯಾ ಪೌಡ್ರ್, 1-2 ಚುಟುಕಿ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾದ ಇದು ಬರಲಿ ಅಂಥೇಳಿ. ಆಮೇಲೆ ಇದನ್ನು ನಾನು ಇದು ಮಾಡ್ತೀನಿ, ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡಿ ಟೊಮ್ಯಾಟೊ ಎಲ್ಲ ಕುಕ್ ಆಗಿದಾವ. ಇದು ಧನಿಯಾ ಪೌಡರ್ ಮತ್ತು ಅರಿಶಿಣ, ಹಲ್ದಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೋಡಿ ನಾನು 2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಅದು ಧನಿಯಾ ಪೌಡರ್, ಮಸಾಲೆ ಮತ್ತು ಅರಿಶಿಣ ಸ್ವಲ್ಪ ಕುಕ್ ಆಗಲಿ ಅಂತ ಹೇಳಿ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇದೆಲ್ಲ ಕುಕ್ ಮಾಡ್ಕೊತೀನಿ. ನೋಡಿರಿ ಎಷ್ಟು ನೈಸಾಗಿ ಆಗ್ಯದ.
ಎಲ್ಲ ಎಷ್ಟು ಟೊಮೆಟೊ ಎಷ್ಟು ಕುಕ್ ಆಗಿದೆ ನೋಡಿ ನೈಸ್. ಈಗ ಈಗ ಎಗ್ ಅದರಲ್ಲಿ ಒಡೆದು ಹಾಕ್ಬಿಟ್ರೆ ಸೂಪರ್ ಟೇಸ್ಟ್ ಕೊಡ್ತದ್ರಿ ಫ್ರೆಂಡ್ಸ್. ನೀವು ಈ ಥರ ಹಂಚಿನ ಮೇಲೆ ಮಾಡಿರಿ, ತವಾದ ಮೇಲೆ ಮಾಡಿ ನೋಡ್ರಿ. ತವಾದ ಮೇಲೆ ಮಾಡಿ ನೋಡ್ರಿ. ಇದ್ಮೇಲೆ ಮಸಾಲೆ ನೋಡ್ರಿ ಫ್ರೆಂಡ್ಸ್, ಇವು 6 ಎಗ್ ಇದಾವೆ. 6 ಎಗ್ದು ಮಾಡತ್ತೀನಿ ನಾನು, ಅದಕ್ಕೆ ಇಷ್ಟು ಕ್ವಾಂಟಿಟಿ ತೊಗೊಂಡಿನಿ ನಾನು. ಈಗ ಎಗ್ ಇದರಲ್ಲಿ ಹೊಡೆದು ಒಂದೊಂದು ಎಗ್ ಹಾಕ್ತಾ ಇದ್ದೀನಿ. 4 ನೋಡಿ, ಜಾರು ಹೆಲ್ಪ್ ಮಾಡಾಕ ನನಗೆ. ಇದು 5, ಇದು 6. ಪೂರ್ತಿ 6 ಎಗ್ದು ಮಾಡ್ಕೊಂಡು ನಾನು ಕುಕ್ ಮಾಡ್ತಾ ಇದ್ದೇನೆ. ಇನ್ನ ಕುಕ್ ಆಗಬೇಕಿದು, ಉದುರು ಆಗಬೇಕು. ಆದರೆ ಎಗ್ ಬುರ್ಜಿನೂ ಅನ್ಬಹುದು ಇದಕ್ಕೆ, ಆದರೆ ಹಂಚಿನ ಮೇಲೆ ಮಾಡಬೇಕಿದು. ಎಗ್ ಬುರ್ಜಿನೂ ಅಂತಾರೆ, ಎಗ್ ಬುರ್ಜಿ ಹಂಗೆ ಇದೂ. ಆದರೆ ಎಗ್ ತವಾ ಫ್ರೈ ಅಂತ ಹೇಳಿ ನಾನು ಕೇಳಿದ್ದೆ. ಅಲ್ಲಿ ನಮ್ಮ ಊರಲ್ಲಿ ಮಾಡ್ತಿದ್ರು ನಮ್ಮ ಚಿಕ್ಕಮ್ಮವರು. ಈ ಥರ ಹಂಚಿನ ಮೇಲೆ ಮಾಡಿ ಅವ್ರು ಕೊಡ್ತಿದ್ರು ನನಗೆ. ನಾನು ನೋಡಿದ್ದೆ ಅವ್ರು ಮಾಡಿದ್ದು, ಅದು ಭಾಳ ಟೇಸ್ಟ್ ಆಗ್ತಿತ್ತು. ಅದು ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ರಿ, ಉದುರು ಆಗಬೇಕಿದು. ಇನ್ನು ನಾನು ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಸ್ವಲ್ಪ ಕುಕ್ ಆಗಲಿ. ನಾನು ಸ್ವಲ್ಪ ಜಾಸ್ತಿ ಫ್ಲೇಮ್ ಜಾಸ್ತಿ ಮಾಡಿ ಎಗ್ ಕುಕ್ ಆಗಲಿಕ್ಕೆ ಬಿಡ್ತೀನಿ. ಆಮೇಲೆ ರೆಡಿ ನೋಡಿ. ಸಿಂಪಲಾಗಿ ಮಾಡೀನಿ. ಮಕ್ಕಳೆಲ್ಲರೂ 2 ಮಕ್ಕಳು ಇಟ್ಕೊಂಡ್ಬಿಟ್ಟಾರ. ಅವರು ಏನು ಮುಂಜಾನೆ ಏನು ಊಟ ಮಾಡಿಲ್ಲ. ಬರೀ ಚಹಾ ಆದ್ಮೇಲೆ ಬ್ರೆಡ್ ಮೇಲೆ ಇದಾರತ್ತ ನೋಡ್ರಿ. ಈಗ ಕುಕ್ ಆಯ್ತು, ಎಲ್ಲ ಮುಗೀತು. ಇದೆಲ್ಲ ಎಗ್ ಕುಕ್ ಆಗಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಕುಕ್ ಆದ್ಮೇಲೆ ಮತ್ತೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗ್ಯದ ಅಂತ ಹೇಳಿ. ನೋಡ್ರಿ ಇಲ್ಲಿ ನೋಡ್ರಿ ಸೂಪರ್ ಟೇಸ್ಟಿ ಆಗ್ಯದ ಎಗ್ ತವಾ ಫ್ರೈ. ಎಗ್ ತವಾ ಫ್ರೈ ನಾನು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೇನೆ. ತವಾ ಇದ್ದಿಲ್ಲಲ್ಲ, ಸಣ್ಣದ ತವಾ. ಯಾಕೆ ನೋಡಿ, ಮಮ್ಮಗೆ ಎಪ್ಸೋಣ. ನೋಮಾನ ಈಗಂತರೂ ರೆಡಿ ಆಯ್ತು ಡಿನ್ನರ್. ಈಗ ಮಮ್ಮ ಮಕ್ಕೊಂದಾರ, ಅವ್ರು ಊಟ ಮಾಡಿ ಗುಳಿಗೆ ತಗೋಬೇಕು. ಹೋಗಿ ಎಪ್ಸೋಣ, ಹೋಗಿ ಬರ್ರಿ ಫ್ರೆಂಡ್ಸ್, ಹೋಗೋಣ. ಬರ್ರಿ ಜಲ್ದಿ ಬರ್ರಿ. ಎಲ್ಲ ರೆಡಿ ಮಾಡೀನಿ. ಊಟ ಮಾಡಿ ಗುಳಿಗೆ ತಗೊಳಕತ್ರಿ, ಬರ್ತೀರಿ? ಎಲ್ಲರೂ ಊಟಕ್ಕೆ ಕುಂತೀವಿ. ನಾನು ಮಕ್ಕೊಂಬಿಟ್ಟಿದ್ದೆ, ಎಬ್ಸಿದ್ರು ಇವ್ರು ಬಂದು. ಎಲ್ಲ ಇವರೇ ಮಾಡ್ಯಾರ ನೋಡ್ರಿ. ಇವತ್ತು ಮಕ್ಳಿಗೆ ಬರೀ ನಾಷ್ಟ ಅಷ್ಟ ಮಾಡಿ ನಾನು ಮಕ್ಕೊಂಬಿಟ್ಟಿದ್ದೆ. ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನ ಊಟನೇ ಇಲ್ಲ ಮಕ್ಕಳಿಗೆ. ಇವ್ರಿಗೆ ಕಾಲ್ ಮಾಡ್ಬೇಕಂದ್ರೆ ಅದನ್ನು ನನಗೆ ಆಗಲಿಲ್ಲ. ಇರಲಿ ಬಿಡಪ್ಪ, ಮತ್ತು ಎಷ್ಟು ದಿನ ಬಿಟ್ಟು ಹೋಗ್ಯಾರ, ಒಂದು 8 ದಿನ ಆಗಿಂದ ಕೆಲ್ಸಕ್ಕೆ ಹೋಗ್ಯಾರ ಅವರು. ಮತ್ತು ಫೋನ್ ಮಾಡಿ ಕರೆದಿದ್ರೆ ಅವರು ಸುಮ್ಮನೆ ತ್ರಾಸಾಗುತ್ತೆ ಅಂಥೇಳಿ ಕರೆದಿಲ್ಲ. ಹಂಗೆ ಸುಮ್ಮನೆ ಚಹಾ ಬಿಸ್ಕಿಟ್ ಏನಾರ ಒಂದು ಅಷ್ಟ ಅದ್ರ ಮೇಲೆನೇ ಇದ್ರು ಮಕ್ಕಳಿಗೆ. ನಾಷ್ಟ ಮಾಡಿಂದ ಈಗ ಬಂದಿಂದ ಇವರು ಅಡಿಗೆ ಮಾಡ್ಯಾರ ನೋಡ್ರಿ. ಮತ್ತೆ ನಾನು ನೀವು ಫೋನ್ ಮಾಡಿದ್ರೆ ನನಗೆ ಝೊಮ್ಯಾಟೊ ಇಂದ ಆರ್ಡರ್ ಮಾಡ್ತಿದ್ದೆ ಮಕ್ಕಳಿಗೆ. ಇಲ್ಲಿ ತಗೊಂಡ್ಬಿಡ್ತಿದ್ರು. ಇವರು ಬೇಡ ಅಂದ್ರೆ ಚಿತ್ರಾನ್ನ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅದು ಮತ್ತೆ ಬಿಸ್ಕಿಟ್ ಬ್ರೆಡ್ ಇದ್ದು ಬ್ರೆಡ್ ಅದು ತಿಂದ್ರು ಮಕ್ಕಳು. ನೋಡ್ರಿ ಈಗ ಯಾವ ಥರ ಮಾಡಿ ನೋಡ್ರಿ ಸರ್. ಏನ್ ಮಾಡಿರಿ? ಎಗ್ ಬುರ್ಜಿ, ಎಗ್ ತವಾ ಫ್ರೈ ಅಂತಾರೆ ನಾವು ಇದಕ್ಕೆ. ಎಗ್ ಬುರ್ಜಿ ತರಾನೇ ಅದು, ಅದೇ ತವಾದಲ್ಲಿ ಮಾಡಬೇಕಿದು. ನಾ ಹೇಳಿನಿ ಫ್ರೆಂಡ್ಸ್ಗಳಿಗೆ. ಎಲ್ಲ ತೋರ್ಸಾರಂತ್ರಿ ಅವರು ಮಾಡಿದ್ದು. ನಾನು ಮಕ್ಕೊಂಬಿಟ್ಟಿದ್ದೆ ರೀ. ನಿದ್ದಿನ ಫುಲ್ ನಿದ್ದೆ ಹತ್ಬಿಟ್ಟಿತ್ರಿ. ರಾತ್ರಿ ಫುಲ್ ಒಟ್ಟ ನಿದ್ದಿನ ಮಾಡಿಲ್ಲ ನಾನು. ಹಾಗಾಗಿ ಮಕ್ಕಳ ಮತ್ತೆ ಎಬ್ಸಿದ್ರು. ನೋಮಾನ್ ಅವ್ರ ಪಪ್ಪ ಇಲ್ಲ, ಜಾರು ಇಲ್ಲೇ ಕುಂತಾರ್ರಿ. ಇಲ್ಲ ಹಾಂ, ಚಲೋ ಆಗೈತೆ. ಕಿಟ್ಟಿ ದಿನ ಡೈಲಿ ಊಟ ಮಾಡತ್ನಾಗ ಇಲ್ಲೇ ಕುಂದಿರ್ತಾಳ್ರಿ ಈಕಿ. ಹೌದು, ಮುಂದೆ ಬರಂಗಿಲ್ಲ ಒಟ್ಟ. ಇಲ್ಲಿ ಸುಮ್ಮನೆ ನೋಡ್ಕೊಂಡು ಕೂತ್ಬಿಡ್ತಾನ, ಊಟ ಮಾಡ್ತಾನ. ಊಟ ಕಿಟ್ಟಿ, ಏ ಕಿಟ್ಟಿ, ಕಿಟ್ಟಿ ನೋಡ್ರಿ ಹೆಂಗ್ ನೋಡ್ತಾಳ. ಈಗೆಲ್ಲರೂ ಊಟ ಮಾಡಕತ್ತಾರೆ. ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ನಾನು ತೋರ್ಸ್ಕೊಂಬಂದೀನಿ. ಸ್ವಲ್ಪ ಕೆಮ್ಮು ಇದೈತ್ರಿ, ಸ್ವಲ್ಪ ಜ್ವರ ಆಯ್ತು ಮೈಯಾಗ. ಅದೊಂದು ಕಡಿಮೆ ಆದರೆ ಇದಾಗುತ್ತೆ ನೋಡ್ರಿ. ನೀವು ಹಾಕೋರಿ, ನಾನು ದೂರದ ಹಾಕೊಟ್ಟಿಲ್ಲ ನಿಮ್ಗೆ. ಹಾಕೊಂಡು ಊಟ ಮಾಡಿ. ರೈಸ್ ಏನು ಹೋಗಲ್ಲ, ಸ್ವಲ್ಪ ಒಂದು ಚಪಾತಿ ಏನ್ರಿ ಇದು? ಚಪಾತಿ ತೊಗೊಂಬಂದಿನಿ. ಜಾರು ಇವತ್ತು ಫುಲ್ ದಣ್ಕೊಂಡ್ಬಿಟ್ಟಾಳ. ನೈ ಜಾರು, ಜಾರು ರೆಡಿ. ಯಾರು ಏನು ಹೇಳ್ತಾರ ಮಮ್ಮ?
बस बस वापस